Mr. Vadigeta? Yes, Mr. Gopal. Give me a BD and start your comedy. ಬೀಡಿನಿಲ್ಲ ಕಾಮಿಡಿನಿಲ್ಲ ಕಣ. ಆದ್ರೆ ನೆನ್ನೆ ಮೊನ್ನೆ ಗಂಟ ಕಾಂಗ್ರೆಸ್ ಬಿಜೆಪಿ ಕುಸ್ತಿ ನೋಡಿ ಸಾಕಾಗಿದ್ದಲ್ಲಣ್ಣ. ಇವತ್ತಿಂದ ಬಿಜೆಪಿ ಜೆಡಿಎಸ್ ಕುಸ್ತಿ ಪಂದ್ಯ ಶುರುವಾಗೈತೆ ನೋಡಲಿ. ಕುಮಾರಣ್ಣ ಕಳ್ಸಿರ್ಲಿ. ಅಣ್ಣ ಏನ್ ಹೇಳ್ತೀಯಪ್ಪ ಇದ್ರ ಬಗ್ಗೆ? ಯಾವ ಸಬ್ಜೆಕ್ಟ್ ಬೇಕು? ಅದೇ ಕಣ ಸಿಡಿ ಡೈರಿ. ಕಣ ಇವತ್ತು ನೈತಿಕತೆಯ ಪ್ರಶ್ನೆಯ ಬಗ್ಗೆ ಬಿಜೆಪಿ ನಾಯಕರು ಚರ್ಚೆ ಮಾಡಿದ್ದಾರೆ. ಬಿಜೆಪಿ ಹಲವಾರು ಶಾಸಕರು, ಮಾಜಿ ಮಂತ್ರಿಗಳು ಈ ಡೈರಿಯಲ್ಲಿ ಬಂದಿರತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ನೈತಿಕತೆಯನ್ನು ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ವಿಷಯ ಈಗ ಕಾಂಗ್ರೆಸ್ನವ್ರಿಗೆ ನೈತಿಕತೆ ಎಲ್ಲಿ ಉಳಿದಿದೆ ಅಂತಕ್ಕಂಥ ರೀತಿಯಲ್ಲಿ ನಿನ್ನೆಯಿಂದ ಏನು ಟೀಕೆ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ನಾನು 2010ರಲ್ಲೇ ಒಂದು ಹೇಳಿಕೆ ಕೊಟ್ಟಿದ್ದೇನೆ. 2010 ಏಪ್ರಿಲ್ ಮಂತ್ ಇರಬೇಕು ಅಂತ ಕಾಣಿಸ್ತದೆ. ಅವತ್ತಿನ ಬಿಜೆಪಿಯ ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಅವತ್ತಿನ ಬಿಜೆಪಿಯ ಹೈಕಮಾಂಡ್ಗೆ ಬಿಜೆಪಿಯ ಪಕ್ಷದ ನಾಯಕರುಗಳಲ್ಲಿ ಸರ್ಕಾರ ನಡೆಸಬೇಕಾದ್ರೆ ಅವರೆಷ್ಟೆಷ್ಟು ಹಣ ಕಳಿಸಿದ್ದಾರೆ ನಾನು ಅವತ್ತೇ ಕೆಲವು ಮಾಹಿತಿ ಇಟ್ಟಿದ್ದೇನೆ ನಿಮ್ಮ ಮುಂದೆ. ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕ ರಾಜ್ಯದ ಸಂಪತ್ತೇನಿದೆ ಇದು ಅವರಿಗೆ ಹುಲ್ಗಾವಲು ಅಂತಕ್ಕಂತ ಹೇಳಿದ್ದಾನೆ. ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿಗಳಿದ್ದಾಗ ಯಾವ್ಯಾವ ಸನ್ನಿವೇಶಗಳಲ್ಲಿ ಎಷ್ಟೆಷ್ಟು ಹಣ ಹೋಗಿದೆ, ಯಾವ್ಯಾವ ಬಿಜೆಪಿ ನಾಯಕರುಗಳು ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇದ್ರು, ಅದೆಲ್ಲ ಇತಿಹಾಸ ಇದೆ. ಅಯ್ಯಯ್ಯೋ ಇಷ್ಟಾದ್ರೆ ನೀನ್ ಯಾಕಪ್ಪ ಸುಮ್ಮನೆ ಇದೆಯಾ? ಮತ್ತೆ ಸ್ಟ್ರೈಕ್ ಮರ್ತೊಂದು ಮಾಡ್ಬೇಕು ತಾನೆಯ? ಸಮಯ ಬರ್ತಾ ಇದೆ ಸಮಯ. ಇದನ್ನೇ ನಾವೇನು ಸೈಲೆಂಟಾಗಿ ಇಡೋದಿಲ್ಲ. ಈಗ ಮೊನ್ನೆ ಒಂದು ಪ್ರತಿಭಟನೆ ಮಾಡಿದ್ದಾರೆ ಬೆಂಗಳೂರು ನಗರ ಘಟಕದಿಂದ. ಆ ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ. ಇದನ್ನೇನು ಸೈಲೆಂಟಾಗಿ ಬಿಡ್ತೀವಿ ಅಂತ ಏನು ತಿಳ್ಕೊಬಿಡಿ, ಜನಗಳ ಮುಂದೆ ತಗೊಂಡು ಹೋಗ್ತೀವಿ. ಬಿಜೆಪಿದ ಹಲವಾರು ವಿಷಯಗಳಿದೆ ಹೇಳ್ತಾ ಇದ್ದೀನಲ್ಲ, ಬಹಿರಂಗ ಮಾಡಲಿಕ್ಕೆ ಈಗ ಯಾರು ಆ್ಯಕ್ಷನ್ ತಗೋತಾರೆ ಹೇಳಿ? ಯಾರು ಆ್ಯಕ್ಷನ್ ತಗೋತಾರೆ? ಈಗ ಹಲವಾರು ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಇದೇ ಕತೆ ಇತ್ತು. ಅವತ್ತು ನರೇಂದ್ರ ಮೋದಿಯವರೇನು ಗುಜರಾತ್ನ ಮುಖ್ಯಮಂತ್ರಿಗಳಾಗಿ ಹಣ ಸಂಗ್ರಹ ಮಾಡಿ ಬಿಜೆಪಿ ಹೈಕಮಾಂಡ್ ಪಕ್ಷ ಕಟ್ಟಲಿಕ್ಕೆ ಕೊಟ್ಟಿರಲಿಲ್ಲ. ಕೊಟ್ಟಿದ್ದು ಕರ್ನಾಟಕ ರಾಜ್ಯದಲ್ಲೇ ಇದೇ ಬಿಜೆಪಿ ನಾಯಕರುಗಳು ಕಳಿಸಿದ್ದಾರೆ. ಚೆಕ್ ಪೇಮೆಂಟ್ಗಳು ಹೋಗಿದ್ದಾವೆ. ಸಾರ್ವಜನಿಕವರು ಒಪ್ಪಿಗೆ ಕೊಟ್ಟರೆ ಅವ್ರು ಆ್ಯಕ್ಷನ್ ತಗೊಳ್ತಕ್ಕಂಥದ್ದಕ್ಕೆ ನಾವು ಕ್ರಮ ತಗೋತೀವಿ ಅನ್ನೋದಾದರೆ 100% ನಾನು ಬಿಡುಗಡೆ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಇವರು ಡೈರಿ ಮುಖಾಂತರ ಇವರದು ಇವತ್ತು ಬಣ್ಣ ಬಯಲು ಮಾಡಿದ್ದೀರಿ. ಬ್ಯಾಂಕ್ ಅಕೌಂಟ್ ಮುಖಾಂತರವೇ ಬಣ್ಣ ಬಯಲು ಮಾಡ್ಬೋದು ಇವ್ರ ಕಥೆನ. ಕುಮಾರಣ್ಣ ಹಿಂಗ್ ಅನ್ಬಿಟ್ಟು ಬಿಜೆಪಿ ದುಡ್ಡು ಕೊಟ್ಟವೆ ಅವ್ರೇನ್ ಕಮ್ಮಿ ಇಲ್ಲ. ಯಾರಾದ್ರೂ ಚಾಲೆಂಜ್ ಮಾಡಿರ್ಬೇಕಾದ್ರೆ ಡೀಟೇಲ್ ಆಚೆ ಬಿಡ್ತೀನಿ ಅಂದಿತ್ತು. ಅದಕ್ಕೆ ನಿಮ್ಮ ಐನೂರು ಮಂಜಣ್ಣ ಕುಮಾರಣ್ಣನ ಗುಣಗಾನ ಮಾಡ್ತಾ ಕುಂತ ನೋಡ್ಲಿ. ಪಾಪ ಅದು ಕುಮಾರಸ್ವಾಮಿ ಪದೇ ಪದೇ ಹೇಳ್ತಾರೆ, ಅವ್ರು ಯಾರಿಗೂ ಕೊಡಲ್ಲ. ಯಾಕೆ ಅಂದ್ರೆ ಅವರ ಹೈಕಮಾಂಡ್ ಅವ್ರ ತಂದೆ ಅವ್ರ ಮನೆಗೆ ಇರೋದು, ಅವರ ಟ್ರೆಜರರ್ ಅವರೇ ಅಲ್ಲೇ ಇರೋದು. ಹೈಕಮಾಂಡ್ ಅವರೇ, ಲೋ ಕಮಾಂಡ್ ಅವರೇ, ಮಿಡ್ಲ್ ಕಮಾಂಡ್ ಅವರೇ. ಏನಿದ್ರು ತಗೊಳ್ಳೋದಷ್ಟೇ. ತಗೊಳ್ಳೋದು ಬಿಟ್ಟು ಕುಮಾರಸ್ವಾಮಿ ಅವರಿಗೆ ಯಾರಿಗಾರ ಕೊಟ್ಟ ಅಭ್ಯಾಸ ಇದೆಯೋ? ಯಾರಿಗಾರ ಕೊಟ್ಟಿದ್ದಾರ? ಹಿಂದಕ್ಕೆ ಹೋಗಲ್ಲ ಅವ್ರು. ಏನ್ ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತಾರೋ ಈ ರಾಜ್ಯದಲ್ಲಿ? ಮತ್ತೆ ಯಾವತ್ತೂ ಕೂಡ ನೋಡಿ, ಅವರು ಮುಖ್ಯಮಂತ್ರಿ ಆದ ದಿನಗಳು ನೆನೆಸ್ಕೊಂಡ್ರೆ ಸಾಕು. ಅವ್ರು ಹೆಂಗೆ ಅವತ್ತಿನ ಸೀನೊಳಗೆ ಅವರ ತಂದೆಗೂ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಮಾಡಿ, ಧರ್ಮಸಿಂಗಿಗೂ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಮಾಡಿ ಅಧಿಕಾರಕ್ಕೆ ಬಂದು 20 ತಿಂಗಳಾದ್ಮೇಲೆ ಯಡಿಯೂರಪ್ಪನವ್ರಿಗೂ ಬ್ಲ್ಯಾಕ್. ಈಸ್ ಎ ಫಿಟ್ ಟು ಬಿ ಕಾಲ್ಡ್ ಆಸ್ ಬ್ಲ್ಯಾಕ್ ಮೇಲಿಂಗ್ ಪಾಲಿಟಿಷಿಯನ್ ಆಫ್ ದಿ ಸ್ಟೇಟ್. ಹಾಗಾಗಿ ಕುಮಾರಸ್ವಾಮಿ ನಾವು ಅವ್ರು ಹೇಳಿಕೆ ಹೋಗ್ತೀವಿ, ಅವ್ರು ಯಾರಿಗೂ ಕೊಡಲ್ಲ. ಅವರ ಹೈಕಮಾಂಡ್ ಅವರ ತಂದೆನೇ. ಕಪ್ಪ ಕಾಣಿಕೆ ಕೊಡ್ಬೇಕು ಯಾರು ಅಂದ್ರೆ ಅವ್ರ ಕೈ ಕೆಳಗೆ ಇರೋರು ಕೊಡಬೇಕು. ಅದ್ರಿಗೂ ಅವರ ತಂದೆಯವರು ಅಖಿಲ ಭಾರತೀಯ ಅಧ್ಯಕ್ಷರು, ಕೊಟ್ಟಿದ್ರೆ ಬೇರೆ ರಾಜ್ಯದವರು ಕೊಡ್ಬೇಕು ಇವರಿಗೆ. ಇವರೇನು ಕೊಡಲ್ಲ. ಅದಕ್ಕೆ ತಗೊಳ್ಳುವ ಸ್ಥಾನದಲ್ಲಿದ್ದಾರೆ JDSನವರು.
ಹಾಗೆ ಪದೇ ಪದೇ ಹೇಳೋದ್ರಲ್ಲಿ ತಪ್ಪಿಲ್ಲ ಕುಮಾರಸ್ವಾಮಿ ಅವರು. ಅದೇನೋ ದಾಖಲೆ ಇದೆ ಅಂತಾರಲ್ಲ, ಆವಾಡಿಗಂತಾರ ಸುಮ್ಮನೆ ಚಪಾಳೆ ತಟಿ ಯಾವ ತೋರಿಸ್ತೀನಿ ಅಂತ ಬುಟ್ಟಿ ಎತ್ಕೊಂಡು ಹೋಗ್ತಾರಲ್ಲ, ಅದು ಬೇಡ. ಆವಾಡಿಗನ ಪಾತ್ರ ದಯಮಾಡಿ ಹೊರಗಡೆ ತಗೊಂಡು ಬರಲಿ. ನಿಮ್ಮ ಮಾಯನವರು ಯಾರು ಅಂತಾನೆ ಬಿಡ್ತಲ್ಲ, ಅದು ಪುರ್ಸೊತ್ ಮಾಡ್ಕೊಂಡು ಸಿಕ್ತವ್ರನ್ನೆಲ್ಲ ಕಚ್ಕೊಂಬತ್ತದೆ. ನಾನುವೇ ಹಂಗೆ ಅನ್ಕೊಂಡು ಸುಮ್ಕಾಗಿದ್ದೆ ಕಣ, ಆದ್ರೆ ನಿಮ್ ಸ್ಮೈಲ್ ಗೌಡ್ರು ಹಂಗೆ ಅನ್ಬಿಡ್ತು ನೋಡ್ರಿ. JDSನವ್ರಿಗೆ ಇವತ್ತು ಹೈಕಮಾಂಡೇ ಇಲ್ಲಲ್ಲ, ಅವರ ಲೋ ಕಮಾಂಡು ಹೈಕಮಾಂಡು ಎಲ್ಲವೂ ಕೂಡ ಬೆಂಗಳೂರು ಸುತ್ತಮುತ್ತ ಇರುವ ಕಾರಣ ಅವರು ಇದರ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಸಾಕಷ್ಟು ಅವಕಾಶಗಳು ಇವತ್ತಿದ್ದಾವೆ. ಒಂದು ವೇಳೆ ಅವರು ಹೈಕಮಾಂಡ್ ಇದ್ದರೆ ಅವರು ಕೂಡ ಮಾತಾಡ್ತಿರ್ಲಿಲ್ವೇನೋ. ಓಂ ನಿತ್ಯಾನಂದಾಯ ನಮಃ. ಈಗ ಯಡಿಯೂರಪ್ಪರು ಡೈರಿಯಲ್ಲಿದೆ, ಆ ಡೈರಿ ಹೊರಗೆ ಬಂದರೆ ಎಲ್ಲ ಗೊತ್ತಾಗುತ್ತೆ ಅಂತ ಯಡಿಯೂರಪ್ಪರು ಹೇಳ್ತಾರೆ. ಕುಮಾರಸ್ವಾಮಿ ಅವರು ಒಂದು ಸ್ಟೆಪ್ ಮುಂದೆ ಹೋಗಿ ಚೆಕ್ ಕೊಟ್ಟದ್ದು ನನ್ನಲ್ಲಿದೆ ಅಂತ ಹೇಳ್ತಾರೆ. ಯಡಿಯೂರಪ್ಪರು ನನ್ನಲ್ಲಿದೆ ಅಂತ ಹೇಳಲಿಲ್ಲ, ಆ ಡೈರಿಯಲ್ಲಿದೆ, ಅದನ್ನು ಸೀಸ್ ಮಾಡಿ ತಗೊಂಡು ಹೋಗಿದ್ದಾರೆ, ಇದು ನಮಗೆ ಬಾಹ್ಯವಾಗಿ ಗೊತ್ತಾಗಿದೆ ಅಂತ ಹೇಳುವಂಥದ್ದನ್ನು ಯಡಿಯೂರಪ್ಪರು ಹೇಳಿದ್ದಾರೆ. ಆ ಸಮರ್ಥನೆಗೆ ಅರ್ಥ ಇದೆ. ಆದರೆ ನನ್ನಲ್ಲಿ ಚೆಕ್ ಇದೆ, ಏನು ಈ ಬುಟ್ಟಿಯೊಳಗೆ ಇದೆ ಅಂತ ಹೇಳುವಂಥದ್ದು ಈ ಸಾಧಾರಣ ಒಂದು ರೀತಿಯಲ್ಲಿ ನಾನು ನೋಡ್ತಾ ಇದ್ದೇನೆ. ಈ ಕುಮಾರಸ್ವಾಮಿ ಅವ್ರದ್ದು ಆ ಸಮಯ ಸಂದರ್ಭ ಬಂದಾಗ ಮಾಡ್ತೀನಿ, ಎಲ್ಲವೂ ನನ್ನಲ್ಲಿದೆ ಅಂತ ಹೇಳಿ ಇನ್ನೊಂದು ಇಶ್ಯೂ ಬಂದಾಗ ಇದು ಮುಗಿದೋಯ್ತಲ್ಲ. ಈ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ ಹೇಳಿದಂಗೆ ಈ ಕೆಲಸ ಕಾರ್ಯಗಳೆಲ್ಲ ಇವತ್ತೊಂದು ಹೇಳೋಣ, 2 ದಿನ ಕಳೆದ ಮೇಲೆ ಇಲ್ಲ. ನಿಜವಾಗಿ ಕುಮಾರಸ್ವಾಮಿ ಅವರು ಚೆಕ್ಕಿನ ನಂಬರ್ ಇದೆ, ಮತ್ತೊಂದಿದೆ ಅಂತ ಹೇಳಿದರೆ ಅವರು ಪ್ರೊಡ್ಯೂಸ್ ಮಾಡಿದರೆ ಯಾರ್ದು ಒಬ್ಬರದ್ದು ಬಯಲಾಗುತ್ತಲ್ವಾ. ಇಷ್ಟೆಲ್ಲ ಅಂದ ಮೇಲೂ ಹೆಂಗ್ಲ ಕುಮಾರಣ್ಣ ಸುಮ್ಕಿರ್ತದೆ. ಇದನ್ನ ಮಾತೆತ್ತಿದ್ರೆ ಎಲ್ರೂ 10 ರನ್ ಗಿರಾಕಿ ಅಂತವೆ. ಹಂಗೆಲ್ಲ ಡಾಕ್ಯುಮೆಂಟ್ ಮಾಡಿಕೊಂಡಿದ ಮೇಲೆ ಆಚೆ ಕೂಡಕ್ಕೆ ಏನಂತ ಇದಕ್ಕೆ. ಅಯ್ಯ ನಿಮ್ ಸಿದ್ದಣ್ಣ ಹಿಂಗೆ ಅಂದು ವಾಚಿನ ಸುದ್ದಿ ಆಚೆಗೆ ಬರ್ತಿದ್ದಂಗೆ ಮಕನ್ನ ಬೂದ್ ಗುಂಬಳಕಾಯ್ತಾರ ಮಾಡ್ಕೊಂಡ್ ತಿರುಗಿತ್ತು. ಈಗ ಮತ್ತೆ ಕೆಲಸವ ಯಡಿಯೂರಿಗೆ ಆಗಂಗ್ ಮಾಡ್ತವೆ ಇವೆಲ್ಲ ಸೇರ್ಕೊಂಡು. ಅಯ್ಯಲ್ಲೇ ಬರೀ ಹಾವು ಬಿಡ್ತೀನಿ ಅನ್ಕೊಂಡ್ ಕೂತಿ ಸಾಕು. ಫಸ್ಟ್ ತೆಗೆದು ಅದೇನು ಬಿಡ್ತದೆ ಬುಡೆ ಕೇಳ, ಅವನೇ ಬಿಡ್ತದೋ ಅವ್ರ ರಾಣಿನೇ ಬಿಡ್ತದೋ ನೋಡೋಣ. ಇನ್ನೊಂದ್ 2 ದಿನ ಟೈಮ್ ಕೊಡ್ಲಣ್ಣ, ಆಗ ಗೊತ್ತಾಯ್ತದೆ ಅವ್ರ ರಾಣಿನೋ ಇಲ್ಲ ಕುರಿ ನಗರವ ಅಂತವ. ಇನ್ 2 ದಿನ ಅಷ್ಟೇ ಅಲ್ವೇನ್ಲ. ಆಯ್ತು ಗಂಡ, ನಿನ್ನು ನಿಮ್ಮ ಕುಮಾರಣ್ಣನ್ನು ಕಾಯ್ದು ನೋಡೇ ಬಿಡೇನ. ಅಲ್ಲಿ ಗಂಟ ನಂಗೊಂದ್ ಬಾಟ್ಲಿ ಕರ್ರಿದ್ರವ, 4 ಕರ್ಮೀನು, ನಿನಗೊಂದು ಇಡೀ ಕಡ್ಲೆ ಪುರ್ರಿ ಆರ್ಡ್ರ್ ಕೊಟ್ಟು ಬಿರ್ರನ್ ಬಂದ್ಬಿಡ್ಲೆ. ಶಿವನಿ ಶಂಭುಲಿಂಗ. Oh